ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳು. ಇವತ್ತು ಪ್ರೆಸ್ ಮೀಟಿಂಗ್ನಲ್ಲಿ ದೊಡ್ಡಗೌಡ ಸಾಹೇಬರು ನಮ್ಮ ಬಗ್ಗೆ ಅಪವಾದ ಹೊರಿಸಿದ್ದಾರೆ. ಇವರು ದುಡ್ಡಿಗೋಸ್ಕರ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ದುಡ್ಡಿಗೋಸ್ಕರ ನಾವು ಹೋಗಂಗಿದ್ರಪ್ಪ ಅಂದರೆ ನಾವು ಯಾಕೆ ಅದೇ ಪಕ್ಷ ಬಿಟ್ಟು ಹೋಗ್ತಿದ್ವಿ. ನಮಗೆ ಏನೇ ಅವರಿಗೆ ಎಲ್ಲ ಸದಸ್ಯರು ಸರಿಸಮಾನವಾಗಿ ನೋಡಿಲ್ಲ, ವಿಶ್ವಾಸಕ್ಕೆ ತಗೊಂಡಿಲ್ಲ. ಫಸ್ಟ್ ನಾನು ನವಲಿ ಹಿರೇಮಠ ಕಡೆ ಹೋಗಿ ಮತ್ತೆ BJP ಪಕ್ಷಕ್ಕೆ ಬರಬೇಕಾದ್ರೆ ನಾನು ಸಾಹೇಬರಿಗೆ ಕೈಕಾಲು ಬಿದ್ದಿದ್ದೀನಿ ಅಂತ ಹೇಳ್ಕೊತಾ ಇದ್ದಾರೆ. ಅದು ಎಷ್ಟು ಸತ್ಯ? ನನಗೆ ಫೋನ್ ಹಚ್ಚಿ ಇಲ್ಲಮ್ಮ ನೀನು BJP ಪಕ್ಷದಿಂದ ಆರಿಸಿ ಬಂದಿದ್ದಿ ಬಾ ಅಂತ ನನಗೆ ಕರೆದುಬಿಟ್ಟು ಈಗಿದ್ರೆ ನನಗೆ ಕೈಕಾಲು ಬಿದ್ದು ಬಂದಿದ್ದೀ ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತು ಅವ್ರು ಎಷ್ಟು ಮಟ್ಟಿಗೆ ಸತ್ಯ ಅಂತ. ಯಾಕಂದ್ರೆ ನಮ್ಮ ದುಡ್ಡನ್ನ ನಾವು ಇಟ್ಕೊಂಡು ಎಲೆಕ್ಷನ್ ಮಾಡಿದ್ವಿ. ಅವ್ರು ಕೊಟ್ಟಂಥ ದುಡ್ಡಲ್ಲ, ನಮ್ಮ ದುಡ್ಡು ಇಟ್ಕೊಂಡು ಎಲೆಕ್ಷನ್ ಮಾಡಿ ಜನರಿಂದ ನಾವು ಆಯ್ಕೆಯಾಗಿ ಬಂದಿದ್ದೀವಿ. ಅದು ನಮ್ಮ ಪುಣ್ಯ. ಶಂಕರಮ್ಮ ತಾಯಿ ನಮಗೆ ಅದು ಒಂದು ಗೆಲುವಿಗಾಗಿ ಇದು ಕೊಟ್ಟಿದ್ದಾರೆ. ಅದನ್ನು ನಾವು ಗೆಲ್ಸಿದ್ದೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಮತ್ತೆ ಈ ಸರಿ ನಿಂದಿಸಿ ನೋಡ್ಲಿ, ಅವ್ರು ಗೆದ್ದು ತೋರಿಸ್ತಿಲ್ಲ ಆ ಪಕ್ಷದಿಂದ. ಮತ್ತೆ ನಾವು ದುಡ್ಡಿಗೆ ಹೋಗಿವಿ ಅಂತಾರ, ಮತ್ತೆ ತಾವ್ಯಾಕೆ ಫೋನ್ ಹಚ್ಕೇಸಿ ನಮ್ಗೆ ಕರೆಸಿಬಿಟ್ಟು ಬರ್ರಿ ಅಂತ ಯಾಕೆ ಅನ್ಬೇಕು? ಅವ್ರು ಮತ್ತೆ ನಮ್ಗೆ ದುಡ್ಡು ಕೊಡ್ತೀವಿ ಅಂತ ಕರೆದಿದ್ದಾರೆ ನಮಗೆ. ನೀವು ದುಡ್ಡು ಕೊಡ್ತೀವಿ, ನೀವು ಬರ್ರಿ ಅಂತ ಕರೆದಿದ್ದಾರೆ. ಮತ್ತೆ ತಾವ್ಯಾಕ ಕೈಯಾಗಿದ್ದದನ್ನ ತಾವು ಕಳ್ಕೊಂಡಿದ್ದಾರೆ. ಅವತ್ತು ಎಲ್ಲರಿಗೂ ವಿಶ್ವಾಸ ತಗೋಬೇಕಿತ್ತು. ಸರಿಸಮವಾಗಿ ನಮ್ಗೆ ಎಲ್ಲ ಕೆಲಸಗಳನ್ನು ಹಾಕಿದ್ರೆ ಇವತ್ತು ನಾವು ಯಾಕೆ ಇಷ್ಟು ಮಂದಿ ಮೆಂಬರ್ಸ್ ಅಸಮಾಧಾನ ಇರ್ತಿದ್ವಿ? ಅದನ್ನ ಬಿಟ್ಬಿಟ್ಟು ಅವರು ದುಡ್ಡಿಗಾಗಿ ಹೋಗಿದ್ದಾರೆ. ಅದಕ್ಕೆ ಮತ್ತೆ ನನಗೆ ಹೆಣ್ಮಗಳು ಆಕೆಗೆ ಮಾನಭಂಗ ಮಾಡಿದ್ವಿ ಅಂತ ಹೇಳಿದ್ರು. ನಾನು ಡಿವಿಷನ್ಗೆಲ್ಲ ಫೋಟೋ ಸುಟ್ಟು ಕೇಸಿ 16 ಮೆಂಬರ್ ಸತ್ತಾರ ಅಂತ ಹೇಳಿದ್ರು. ಸತ್ತಕ್ಕೆ ಓಟ್ ತಗೊಂಡು ಏನು ಮಾಡ್ತಾರ ಅವರು? ಸತ್ತಿನ ಇಲ್ಲ, ಈಗ ಎಲ್ಲರೂ ಕೂಡಿ ಸಾಯ್ಸಾರ ನನ್ನ. ಮತ್ತೆ ಸತ್ತಕ್ಕೆ ಓಟ್ ತಗೊಂಡು ಏನು ಮಾಡ್ತಾರ? ಒಂದು ಹೆಣ್ಮಗಳಿಗೆ ಕೊಡೋಂಥ ಮರ್ಯಾದೆ ಇದಾನ? ಎಲ್ಲರೂ ದುಡ್ಡಿಗೆ ಹೆಂಗಾದ್ರೂ ಮಾಡ್ಬೋದಲ್ಲ, ಗಳಿಸ್ಬೇಕಾದ್ರೆ ಅವ್ರು ಹೇಳಿದಾರ 4 ತಿಂಗಳ ಟೈಮ್ನಾಗ ನಿಮ್ಮನ್ನ ಏನು ಮಾಡ್ತಾರ ಅಂತ ಹೇಳಿದಾರ. ಸಾಹೇಬ್ರು ಅದು ಏನು ಮಾಡ್ತಾರೋ ಬಿಡ್ತಾರೋ ಅವ್ರು ತೋರಿಸ್ಕೊಡ್ತಾರ ಅದನ್ನ. ನಾವು ಯಾಕಂದ್ರೆ ಅವರಿಗೆ ನಾವು ಮೋಸ ಮಾಡಿಲ್ಲ, ಅವರೇ ನಮಗೆ ಮೋಸ ಮಾಡಿದಾರ. ಅಲ್ಲಿ ನಾವು ಭದ್ರವಾಗಿ ಉಳಿಬೇಕಂದ್ರೆ ನಮ್ಗೆ ಏನು ಮಾಡ್ಕೊಡ್ತಾರೆ ಹೇಳ್ರಿ? ಎಲ್ಲರೂ ಸರಿಸಮವಾಗಿ ವಿಶ್ವಾಸದಿಂದ ತಗೊಂಡಿದ್ರ ನಾವ್ಯಾಕೆ ಇಷ್ಟು ಮನನೊಂದು ಇಲ್ಲಿ ಪಕ್ಷಕ್ಕೆ ಬರ್ತಿದ್ವಿ? ಅವರೆಲ್ಲ ಬಿಟ್ಬಿಟ್ಟು ಇಲ್ಲ ಅವ್ರು ದುಡ್ಡಿಗೆ ಹೋಗಿದ್ದಾರೆ, ಅದಕ್ಕೆ ಹೋಗಿದ್ದಾರೆ, ಮತ್ತು ಆಕೆ ಹೋಗಿದ್ದಾಳೆ, ಹ್ಯಾಂಗೆ ಹೋಗಿದ್ದಾಳೆ ಹೋಗ್ಲಿ, ಎಲ್ಲನೂ ಸದಸ್ಯತ್ವ ರದ್ದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರಲ್ಲ. ನಮಗೆ ರಾಜಕೀಯ ಮಾಡೋ ಆಸೆನೂ ಇಲ್ಲ, ಅದಿದು ಇಲ್ಲ. ನಾವು ಜನರ ಸೇವೆ ಮಾಡೋದು, ಜನರಿಗೋಸ್ಕರ ಸೇವೆ ಮಾಡಬೇಕು ಹೊರತು ನಾವು ರಾಜಕೀಯನ ದುರುಪಯೋಗ ಪಡ್ಕೋಬಾರ್ದು. ಆದರೆ ಇವರು ತಿಳ್ಕೊಂಡಿದ್ದಾರೆ ದುಡ್ಡು ಅಂತ ಹೇಳ್ತಾ ಇದ್ದಾರೆ. ದುಡ್ಡಿನಿಂದ ರಾಜಕೀಯ ಮಾಡೋದಲ್ಲ, ಎಲ್ಲರ ಜನರ ಮನಸ್ಸನ್ನು ಕೇಳಬೇಕು. ಈಗ ನನ್ನ ಇಷ್ಟು ಅಪವಾದ ಹೋಲಿಸಿದಾರಲ್ಲ, ಅದು ನನ್ನ ಸತ್ಯ ಅಸತ್ಯನ ಅವರೇ ತಿಳ್ಕೋಬೇಕು. ಇವತ್ತು ಅವರು ತಿಳ್ಕೊಂಡಿದ್ರಪ್ಪ ಅಂದ್ರೆ ನನ್ನ ಬಗ್ಗೆ ಈ ಥರ ಮಾತಾಡ್ತಿದ್ದಿಲ್ಲ. ಒಂದು ಹೆಣ್ಣಿಗೆ ಅಗೌರವ ಕೊಡುವಂಥ ಕೆಲಸ ಮಾಡಿದ್ದಾರೆ ಅವರು. ಈಗ ಅವರು ಹೇಳ್ತಾ ಇದ್ದಾರೆ ನಾನು ಕೈಕಾಲು ಬಿದ್ದು ಹೋಗಿದ್ದೀನಿ ಅಂತ. ಮತ್ತು ನಾ ಕಾಲು ಬಿದ್ದು ಹೋಗಿದ್ರಪ್ಪ ಅಂದ್ರೆ ಅವರೇ ನನ್ನ ಹತ್ರ ಯಾವುದೇ ಒಂದು ಅಪವಾದ ಇಲ್ಲ. ನಾ ಬರಬೇಕಾದ್ರೂ ನಾನು ಸಾಹೇಬ್ರೆ ನಾ ಹಿಂಗೈತೆ ನನ್ನ ಪರಿಸ್ಥಿತಿ, ನಾ ಹೋಗ್ತೀನಿ ಅಂದ್ರೆ ಅವತ್ತು ತಡೆ ಇಟ್ಕೋಬೇಕಿತ್ತು. ಮತ್ತು ಅವತ್ತು ಯಾಕೆ ಕೈಬಿಟ್ರು? ಮತ್ತು ಎಲ್ಲರಿಗೂ ಹೇಳ್ತಾರೆ ಆ ಹೆಣ್ಮಗ ಹೋಗಿದ್ದಾಳ ಅಂತ ತಿಳಿಸಿ ನಾವು ಹೋಗಿದ್ದೀವಿ. ನಾವು ಹಂಗೇನು ಹೋಗಿದ್ದಿಲ್ಲ. ಇದನ್ನೆಲ್ಲ ಶಾಸಕರು ಇನ್ನು ಮುಂದೆ ನಮ್ದು ನೋಡ್ತಾರ, ಎಲ್ಲಷ್ಟು ಮಾಡ್ತಾರ ಅಂತೇಳಿ ಎಲ್ಲರಿಗೂ ಧನ್ಯವಾದಗಳು. ಸ್ವಾಗತವನ್ನು ಕೋರುತ್ತಾ, ನಿನ್ನೆ ನಡೆದಂಥ ಒಂದು ಪತ್ರಿಕೆ ಮಾಧ್ಯಮದಲ್ಲಿ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಮಾಜಿ ಶಾಸಕರಾದ ದೊಡ್ಡಗೌಡ ಪಾಟೀಲ್ ಅವರು ನಮ್ಮ ಪಕ್ಷದಿಂದ 6 ಜನ ಸದಸ್ಯರು BJP ಸದಸ್ಯರು ಪಕ್ಷಾಂತರ ಮಾಡಿ ನಮಗೆ ದ್ರೋಹ ಬಗೆದಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಆ ವಿಚಾರವಾಗಿ ನಾವು ಇವತ್ತಿನ ದಿವಸ ಕೆಲವು ಸದಸ್ಯರಿಗೆ ಮತ್ತು BJP ಸದಸ್ಯರಿಗೆ, ಕಾರ್ಯಕರ್ತರಿಗೆ ಮತ್ತು ಜನಗಳಿಗೆ ಗೊತ್ತಾಗಲಿ ತಿಳ್ಕೊಂಡು ಸ್ಪಷ್ಟೀಕರಣ ಕೊಡಬೇಕಂತೇಳಿ ತಮ್ಮನ್ನು ನಾವಿಲ್ಲಿ ಕರೆ ಮಾಡಿದ್ದೇವೆ. ಜೊತೆಯಲ್ಲಿ ಮಾಜಿ ಶಾಸಕರು ದೊಡ್ಡಗೌಡವರು ನಮಗೆ ವಿಶ್ವಾಸ ದ್ರೋಹ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ನೇರವಾಗಿ ಮಾಜಿ ಶಾಸಕರಿಗೆ ಕೇಳ್ತೀನಿ, ನಮ್ಮನ್ನು 5 ವರ್ಷ ಅಲ್ಲೇ ಇದ್ದಂಥವ್ರು ತಾವು ವಿಶ್ವಾಸ ಗಳಿಸ್ಕೊಂಡಿಲ್ಲ, ನಮ್ಮನ್ನು ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ. ಆಮೇಲೆ ನಮಗೆ ಕೆಲಸದಲ್ಲಿ ತಾರತಮ್ಯ ಮತ್ತು ಅಧಿಕಾರ ಹಸ್ತಾಂತರ ಮಾಡೋದ್ರಲ್ಲಿ ತಾರತಮ್ಯ ಮಾಡಿದ್ದಾರೆ. ಹೀಗಾಗಿ ನಾವು ಈ ಒಂದು ನಿನ್ನೆ ನಡೆದಂಥ ಚುನಾವಣೆ, ನಗರಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಡುವಂಥ ಸಂದರ್ಭ ಬಂತು. ಅದು ಬಹಿರಂಗವಾಗಿ ನಾವು ಅವರಿಗೆ ಹೇಳಿದ್ವಿ, ಫೋನ್ ಮುಖಾಂತರ ನಾವು ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾ ಇದ್ದೀವಿ ಅಂತೇಳಿ. ಅವರು ಇನ್ನೊಂದು ಆರೋಪ ಮಾಡಿದರು, ಅವರು ದುಡ್ಡಿಗಾಗಿ ಮತ್ತು ಇನ್ನೂ ಇನ್ನಿತರ ಆಶೆ ಆಮಿಷಗಳಾಗಿ ಹೋಗಿದ್ದಾರೆ ಅಂತೇಳಿ.
ನಾವು ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದು ದುಡ್ಡಿಗಾಗಿ ಅಲ್ಲ ಮತ್ತು ಅಧಿಕಾರ ಆಶೆಗೂ ಅಲ್ಲ. ನಾವು ಮನನೊಂದು BJPಯಿಂದ ಮನನೊಂದು ನಿಮಗೆ ನಮಗಾದಂಥ ನೋವು ಹಿಂದೆ ಇರೋಂಥ ಕಾರ್ಯಕರ್ತರಿಗೆ ಆಗಬಾರ್ದು ಅಂತ ತಿಳ್ಕೊಂಡು ನಾವು ಸ್ವಇಚ್ಛೆಯಿಂದ ಕಾಂಗ್ರೆಸ್ಸಿಗೆ ಹೋಗಿ ಬೆಂಬಲ ಕೊಟ್ಟಿದ್ದೇವೆ. ಯಾಕಂತಂದರೆ ನೀವು ವಿಶ್ವಾಸಕ್ಕೆ ಇಟ್ಕೊಂಡಿದ್ರೆ 22 ಜನ ಮೆಂಬರ್ಗಳಿದ್ರು, ಸದಸ್ಯರಿದ್ದರು. 2 JDS ಅಂದರೆ SRM ಕಾರ್ಯಕರ್ತರು ಆಯ್ಕೆಯಿಂದ ಬಂದಂಥ 2 ಸದಸ್ಯರು ಮತ್ತೊಬ್ಬರು ಪಕ್ಷೇತರು. 22 ಮಂದಿ ಸದಸ್ಯರು ಕೂಡ ತಾವು ವಿಶ್ವಾಸಕ್ಕೆ ತೊಗೊಂಡಿಲ್ಲ. ಅದರಲ್ಲಿ 9 ಮಂದಿ ಸಡನ್ ಆಗಿ ಒಂದು ತೀರ್ಮಾನ ತಗೋಬೇಕಂತಂದ್ರೆ ನೀವು ಎಷ್ಟು ಅವಿಶ್ವಾಸ ನಮ್ಮ ಜೊತೆ ನಡ್ಕೊಂಡಿದ್ದೀರ ಅದಕ್ಕೆ ಇದಕ್ಕೆ ಒಂದು ಮೇಲು ನೋಟಕ್ಕೆ ಕಾಣುತ್ತೆ. ಹಾಗಾಗಿ ನಮ್ಮನ್ನು ದೂರಂತ ಕೆಲಸ ತಾವು ಮಾಡಬಾರ್ದು. ಯಾಕಂತಂದ್ರೆ ಈಗ ಆಲ್ರೆಡಿ ತಾವು ಈ ಕ್ಷೇತ್ರದಲ್ಲಿ 30,000 ಮತಗಳ ಅಂತರದಿಂದ ತಾವು ಸೋತಿರಿ. ಕಾರಣ ಇಷ್ಟ ಕಾರ್ಯಕರ್ತರನ್ನ ಯಾರು ಹತ್ತಿರದಿಂದ ನೀವು ಮಾತಾಡಿಲ್ಲ, ಅವರ ಒಂದು ಸಮಸ್ಯೆಗಳನ್ನು ಆಲಿಸಿಲ್ಲ. ನಾವು ಕೂಡ ಸಾಕಷ್ಟು ಬಾರಿ ಸದಸ್ಯರು ಅವ್ರ ಜೊತೆಲಿ ಮಾತಾಡಿದ್ವಿ, ನಮಗೆ ಸಮಯ ಕೊಡಿ ಸರ್ ಅಂತೇಳಿ. ನಾವು ಸಮಯ ಕೊಡೋದು ಕೇಳಿದ್ರಪ್ಪ ಅಂತಂದ್ರೆ ನಮ್ಗೆ ಸದಸ್ಯರಿಗೆ, ನಗರಸಭೆ ಸದಸ್ಯರಿಗೆ ಸಮಯ ಕೊಟ್ಟಿಲ್ಲ ಇವರು. ಮತ್ತು ಹಿಂಗಾಗಿ ನಮಗೆ ಬೇಜಾರಾಗಿ ಮನನೊಂದು ನಾವು ಸ್ವಇಚ್ಛೆ ಅಂತ ನಾವೆಂತಲ್ಲ ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಟ್ಟಿವಿ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಯವರು ಕೂಡ ನಮ್ಗೆ ಅಷ್ಟೇ ನಾವು ಯಾವುದೇ ಅಧಿಕಾರವನ್ನು ಕೇಳಿರಲಿಲ್ಲ. ಆದರೂ ಕೂಡ ನಮ್ಮ ಜಕ್ಕ ಬಿಟ್ಟ ತಾಯಾರನ್ನ ಉಪಾಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಅವ್ರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀವಿ. ಆಮೇಲೆ ಇವರು ನಮ್ಮ BJP ಪಕ್ಷದಿಂದ ಗೆದ್ದು ಬಂದಾರ, ನಾವು B.Farm ಕೊಟ್ಟಿದ್ವಿ, ನಮ್ಮ ಪಕ್ಷದ ಓಟಿಂದ ಗೆದ್ದು ಬಂದಾರ ಅಂತೇಳಿ. ನಮ್ಮ ವಾರ್ಡ್ಗಳಲ್ಲಿ ತಮ್ಮ ಇಲೆಕ್ಷನ್ಗಳು ನಾವು ಮಾಡೀವಿ. ಅವಾಗ ನಮ್ಮಿಂದ ನಿಮ್ಗೆ ಓಟ್ ಬಂದಿತ್ತು ಹೊರತಾಗಿ ನಿಮ್ಮಿಂದ ನಮಗೇನು ಓಟ್ ಬಂದಿಲ್ಲ. ಯಾಕಂತಂದ್ರೆ ನಾವಿರೋದು ಅಲಂಪುರಪೇಟೆ ಭಾಗದಲ್ಲಿ ಕೆಲವೊಂದು ಇಷ್ಟು ಸದಸ್ಯರು ನಮ್ಮ ಶರಣಪ್ಪ ಅಮರಾವತಿ ಇರ್ಬೋದು, ನಾವಿರ್ಬೋದು. ಯಾಕಂತಂದ್ರೆ ಅಲ್ಲಿ ಹೆಚ್ಚು ಮುಸಲ್ಮಾನ್ ಬಾಂಧವರದಲ್ಲಿ, SC ಬಾಂಧವರದಲ್ಲಿ ಅವರೆಲ್ಲ ಕಾಂಗ್ರೆಸ್ಸಿಗೆ ಸೇರಿದಂಥ ವ್ಯಕ್ತಿಗಳು. ಅಂಥ ಭಾಗಗಳಲ್ಲಿ ನಾವು ಗೆದ್ದು ಬಂದೀವಿ ಅಂತಂದ್ರೆ ನಮ್ಮ ಒಂದು ಸಾಮರ್ಥ್ಯದಿಂದ ಗೆದ್ದು ಬಂದೀವಿನ ಭಾರತೀಯ ಜನತಾ ಪಾರ್ಟಿದಿಂದ ಅಲ್ಲ. ಆಮೇಲೆ ಭಾರತೀಯ ಜನತಾ ಪಾರ್ಟಿಯಿಂದ ಗೆಲ್ಲಬೇಕು ಅನ್ನೋದು ಗೆದ್ದೆಲ್ಲ ವಿಚಾರ ನಿಮ್ದು ಏನಾದ್ರು ಇತ್ತಂತಂದ್ರೆ ನೀವು ಗೆಲ್ಬೋದಿತ್ತು, ನೀವೇ ಸೋತಿರಲ್ಲ ಈ ಕ್ಷೇತ್ರದಲ್ಲಿ. ಕಾರಣ ಇಷ್ಟೇ, ಈ ಕ್ಷೇತ್ರದಲ್ಲಿ ನೀವು ಯಾವ ಕಾರ್ಯಕರ್ತರು ಕೂಡ ಹತ್ತಿರದಿಂದ ನೋಡಿಲ್ಲ, ಹತ್ತಿರದಿಂದ ಅವ್ರ ಸಮಸ್ಯೆಗಳನ್ನು ಆಲಿಸಿಲ್ಲ, ಅವ್ರ ಕುಂದಕಗಳನ್ನು ಚರ್ಚೆ ಮಾಡಿಲ್ಲ. ನೀವು ಗೆದ್ರಪ್ಪ ಅಂತಂದ್ರೆ ಗೆದ್ದ ಮೇಲೆ ಒಂಥರ ಇರ್ತೀರಿ, ಗೆಲ್ಲಕ್ಕಿಂತ ಪೂರ್ವದಲ್ಲಿ ಒಂಥರ ಇರ್ತೀರಿ. ಹಾಗಾಗಿ ನಿಮ್ಮಿಂದ ನಾವು ದೂರಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಟ್ಟಿರೋದು ನಿಜ. ಆದರೆ ಯಾವುದೇ ಆವೇಶಗಳು ಹೋಗಿಲ್ಲ. ಆಮೇಲೆ ನೇರವಾಗಿ ಅವರು ನಮ್ಮ ಕರಿಕರ್ ಡಾಕ್ಟರ್ ಬಗ್ಗೆ ಮಾತಾಡಿದ್ರಿ. ಬಟ್ ಅವ್ರನ್ನ ನೀವು ಉಳಿಸ್ಕೊಳ್ಳೋದ್ರಲ್ಲಿ ವಿಫಲರಾಗಿರಿ ನೀವು. ಇದಕ್ಕೆ ಕಾಂಗ್ರೆಸ್ ಇವತ್ತು ಅಧ್ಯಕ್ಷ ಸ್ಥಾನ ಏನು ಬೋರ್ಡ್ ಆಗೈತೆ ಅದಕ್ಕೆ ನೇರ ಹೊಣೆಗಾರಿಕೆ ನೀವು, ನಾವಲ್ಲ. ಅದಕ್ಕೆ ನೀವು ನಮ್ಮ ಪ್ರೀತಿ ವಿಶ್ವಾಸ ಗೆದ್ದಿಲ್ಲ. ಹಾಗಾಗಿ ನಾವು ಸ್ವಇಚ್ಛೆಯಿಂದ ಅಲ್ಲಿ ಬೆಂಬಲ ಕೊಟ್ಟಿವಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮಗಾದಂಥ ನೋವುಗಳು ಇಂದಿನಂಥ ಕಾರ್ಯಕರ್ತರುಗಳು ಆಗಬಾರ್ದು. ಅವ್ರ ರೀತಿಯೆಲ್ಲ ಚಲೋ ಇರಿ ನೀವು. ಆಮೇಲೆ ತಮಗೆ ಇನ್ನೊಂದು ವಿಷಯ ಹೇಳ್ತೀನಿ, ಏನಂತಂದರೆ ತಮ್ಮ ಒಂದು ಸಂಘ ಪರಿವಾರದ ಕಾರ್ಯಕರ್ತರು ಅವರಿಗೆ ನಿಮ್ಮ ಅಧಿಕಾರ ಅವಧಿ ಒಳಗಡೆ ಕೇಸ್ಗಳಾದವು, ಅವ್ರ ಬೆಂಬಲಕ್ಕೆ ನೀವು ನಿಂತಿಲ್ಲ. ಆಮೇಲೆ ಎಷ್ಟೋ ಮಂದಿ ಕಾರ್ಯಕರ್ತರುಗಳು ನಿಮ್ಮನ್ನು ನಂಬಿಕೊಂಡು ಜೀವನ ಮಾಡಿರಲ್ಲ, ಅವ್ರ ಬೆಂಬಲಿಗೂ ನಿಂತಿಲ್ಲ ನೀವು. ಆಮೇಲೆ ನೀವು PFI ಹುಡುಗರನ್ನ ನೀವು ಫೋನ್ ಮುಖಾಂತರ, ನಾನು ಆ ಸಂದರ್ಭದಲ್ಲಿ ಅಲ್ಲೇ ಇದ್ದೆ, PSI ಅವರಿಗೆ ನೀವು ಫೋನ್ ಮುಖಾಂತರ ಮಾತಾಡಿದ್ರಿ, ಅವರನ್ನು ಅರೆಸ್ಟ್ ಮಾಡಬೇಡ್ರಿ ಅಂತ ಹೇಳ್ತೀರಿ. ನಿಮ್ಗೆ ವಿರೋಧ ಮಾಡೋದ್ರನ್ನ ಅರೆಸ್ಟ್ ಮಾಡಬೇಡಂತೀರಿ, ನೀವು ಪರವಾಗಿ ನಿಂತವ್ರನ್ನ ನೀವು ಬಿಡ್ರಿ ಅಂತ ಹೇಳ್ತೀರಿ. ಮತ್ತು ನಿಮ್ಮನ್ನು ನಾವು ಹೆಂಗೆ ನಂಬಬೇಕು, ನಿಮ್ಮ ಜೊತೆಲೆ ನಾವು ಹೆಂಗಿರ್ಬೇಕು? ಹಾಗಾಗಿ ಈ ಒಂದು ಕ್ರಮ, ಈ ಒಂದು ದಾರಿಯನ್ನು ನಾವು ಆಯ್ಕೆ ಮಾಡಿಕೊಂಡಿರೋದು. ಮತ್ತು ಇದು ಜನಗಳಿಗೂ ಕೂಡ ಕಾರ್ಯಕರ್ತರಿಗೂ ಕೂಡ ಗೊತ್ತಾಗಬೇಕಾಗಿತ್ತು. ಆ ವಿಚಾರದಿಂದ ಈ ಒಂದು ಪತ್ರಿಕೆ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದನ್ನು ನಾವು ಕರೆದು ಈ ಮುಖಾಂತರ ಎಲ್ಲರಿಗೂ ಸ್ಪಷ್ಟೀಕರಣ ಕೊಡಬೇಕಂತೇಳಿ ಇವತ್ತಿನ ಕರೆದಿದ್ದೇವೆ. ಇದರಲ್ಲಿ ನಮ್ಮ ಒಂದು ಸ್ವಇಚ್ಛೆಯನ್ನು ನಾವು ಹೋಗಿವಿ. ಏನಾದರೂ ತಪ್ಪು ತಡೆಗಳಾದ್ರಪ್ಪ ಅಂತಂದ್ರೆ ದಯವಿಟ್ಟು ಎಲ್ಲರನ್ನ ಕ್ಷಮೆ ಕೇಳ್ತೀವಿ ಅಂತ ಈ ಒಂದು ಪತ್ರಿಕೆ ಮಾಧ್ಯಮ ಮುಗಿಸ್ತೀವಿ. ಒಟ್ಟಾರೆ ಭಾಜಪ ಕಾರ್ಯಕರ್ತರಲ್ಲಿ ಮತ್ತು ಏನು ಲೀಡರ್ಸ್ ಅದರಲ್ಲ, ಆ ಎಲ್ಲ ಲೀಡರ್ಸಲ್ಲಿ ಒಂದು ಏನು ನಮ್ಮ ಮಾಜಿ ಶಾಸಕರ ಒಂದು ಮನವಿ ಏನಂತಂದರೆ, ನಿಮ್ಮ ಜೊತೆಯಲ್ಲಿದ್ದವರೇ BJP ಬೋರ್ಡ್ ಆಗಬಾರ್ದಂತಂದು ಜನರ ಹತ್ರ ಹೇಳ್ತಾರೆ. ಇವತ್ತು ನಾವು ತಮಗೆ ಫೋನ್ ಮುಖಾಂತರ ಸಂಪರ್ಕ ಮಾಡಿದ್ವಿ, ನೀವು ಹೇಳ್ತೀರಿ ದುಡ್ಡಿಗಾಗಿ ಹೋಗಿದ್ರೆ. ದುಡ್ಡು ಅವ್ರು ಕಾಂಗ್ರೆಸ್ನವ್ರು ಯಾರು ನಮಗೇನು ಆಮೇಶ ಮಾಡಿಲ್ಲ. ಆದ್ರೆ ಏನೈತಲ್ಲ, ನೀವು ಫೋನ್ ಮುಖಾಂತರ ನಿಮ್ಗೆ ಅಧಿಕಾರ ಕೊಡ್ತೀವಿ ಬರ್ರಿ, ನಿಮ್ಗೆ ದುಡ್ಡು ಕೊಡ್ತೀವಿ ಬರ್ರಿ ಅಂತ ಹೇಳಿದವ್ರು ನೀವು, ಅವ್ರೇನು ಹೇಳಿಲ್ಲ ನಮ್ಗೆ. ಆಮೇಲೆ ನಾವು ಏನೋ ಸಂಪರ್ಕ ಮಾಡಿ ಜೊತೆ ಮಾತಾಡ್ಬೇಕಂತಂದ್ರೆ ನೀವು ಅವ್ರನ್ನ ಒಟ್ಟು BJP ಬೋರ್ಡ್ ಆಗದ ನೋಡ್ಕೋರಿ ಅಂತ ಹೇಳಂತವ್ರನ್ನ ನೀವು ಪಕ್ಕದಲ್ಲಿ ಕೂಸ್ಕೊಂತೀರಿ.
ಇದನ್ನು ತಾವು ಅರ್ಥ ಮಾಡ್ಕೋಬೇಕು, ಯಾರು ನಿಷ್ಠಾವಂತ ಕಾರ್ಯಕರ್ತರು ಏನು. ಮತ್ತು ನೀವು ಆಮೇಲೆ ನಮ್ಮ ಜಕ್ಕ ಬಿಟ್ಟವ್ರ ಬಗ್ಗೆ ಮಾತಾಡ್ತೀರಿ. ಆಮೇಲೆ ಅವರು ತಮ್ಮ ಇಲೆಕ್ಷನ್ದಾಗ ಸ್ವಂತ ತಮ್ಮ ವಾರ್ಡ್ನಲ್ಲಿ ದುಡ್ಡು ಖರ್ಚು ಮಾಡ್ಕೊಂಡ್ರು. ಆಮೇಲೆ ಶರಣಪ್ಪನ ವಾರ್ಡಿಗೆ 2 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದ್ರು. ಆಮೇಲೆ ನನ್ನ ವಾರ್ಡಿಗೆ ಅವಾಗ ನಾನು ಪಕ್ಷ ಬಿಟ್ಟಿದ್ದೆ, ನಿಮ್ದು ಬಿಟ್ಟಿದ್ರು ಕೂಡ ನೀವು ಬಿಡಬಾರ್ರಿ, BJP ಮಾಡಿರಿ, ನಿಮ್ಗೆ ಅದು ಏನು ಪಾರ್ಟಿಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ನಿಮ್ಗೆ 5 ಲಕ್ಷ ರೂಪಾಯಿ ಖರ್ಚು ಇದು ವಾರ್ಡಿಗೆ ಖರ್ಚು ಕಳಿಸ್ತೀನಿ, ಕಾರ್ಯಕರ್ತರ ಖರ್ಚಿಗೆ ಅಂತ ಹೇಳಿದರು. ಅಂಥ ಒಂದು ನಿಷ್ಠಾವಂತ ಕಾರ್ಯಕರ್ತರ ಬಗ್ಗೆ ಮಾತಾಡ್ತೀವಿ ನೀವು. ಅದಕ್ಕೆ ದಯವಿಟ್ಟು ಇಂಥ ವಿಚಾರಗಳನ್ನು ತಾವು ದೊಡ್ಡವರಲ್ಲಿ ಬಿಡಬೇಕು. ಮುಂದೆ ಏನು ಸಣ್ಣ ಪುಟ್ಟ ಕಾರ್ಯಕರ್ತರುಗಳು ಇಂಥ ಒಂದು ಸಂಗತಿಗಳನ್ನು ನೋಡಿಕೊಂಡು ಅವರು ಕೂಡ ನಿಮ್ಮಿಂದ ದೂರ ಆಗೋಂಥ ಸಂದರ್ಭಗಳು ಬರ್ತಾವೆ. ಅದಕ್ಕೆ ಆಸ್ಪತ್ರೆಗೊಳ್ಳೋದಾಗ ತಾವಿದ್ರಪ್ಪ ಅಂದ್ರೆ ತಮಗೂ ಒಳ್ಳೆಯದು, ಅದು ನಮಗೂ ಒಳ್ಳೆಯದು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.